ಬೆಂಗಳೂರು ಆಕಾಶವಾಣಿಯ ಹಿರಿಯ ಉದ್ಘೋಷಕಿ ಬಿಕೆ ಸುಮತಿ ಅವರ ನುಡಿತೇರಿನೆಳೆದವರು ಬಾನುಲಿ ಕಲಿಗಳು ಕೃತಿಯನ್ನು ಬೆಂಗಳೂರಿನಲ್ಲಿಂದು ಹಿರಿಯ ಚಿತ್ರನಟ ಶ್ರೀನಿವಾಸ ಪ್ರಭು ಬಿಡುಗಡೆ ಮಾಡಿದರು. ಈ ವೇಳೆ ಆಕಾಶವಾಣಿಯ ನಿವೃತ್ತ ಉದ್ಘೋಷಕಿ ಮಾಲತಿ ಶರ್ಮಾ, ನವಕರ್ನಾಟಕ ಪ್ರಕಾಶನದ ವ್ಯವಸ್ಥಾಪಕ ನಿರ್ದೇಶಕ ಡಾ ಸಿದ್ದನಗೌಡ ಪಾಟೀಲ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶ್ರೀನಿವಾಸ ಪ್ರಭು, ಸುಮತಿ ಅವರು ಆಕಾಶವಾಣಿಯಲ್ಲಿ ದಶಕಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿದವರು. ಕನ್ನಡ ನಿರೂಪಣೆಯ ಭಾಷೆಯ ಅಸ್ಮಿತೆಗೆ ಸೌಂದರ್ಯದ ಸ್ಪರ್ಶ ನೀಡಿದವರು. ಧ್ವನಿ ತಾಂತ್ರಿಕವೂ ಮಾಂತ್ರಿಕವೂ ಹೌದು ಎನ್ನುವುದನ್ನು ತೋರಿಸಿಕೊಟ್ಟವರು ಎಂದು ತಿಳಿಸಿದರು. ಹೀಗೆ ಆಕಾಶವಾಣಿಯ ಜೊತೆಗೆ ಸ್ವಲ್ಪ ಕಾಲದ್ದಾದರೂ ಕೂಡ ತುಂಬಾ ಮಹತ್ತರವಾದಂತಹ ಕೆಲವು ಪ್ರಸಂಗಗಳು ನನ್ನ ಬದುಕಿನಲ್ಲಿ ತಲೆಗೆ ಹಾಕಬಹುದು. ಡಾ ಸಿದ್ದನಗೌಡ ಪಾಟೀಲ, ಪುಸ್ತಕ ಬರೀ ಅಕ್ಷರ ಪುಟಗಳಿಂದ ಕೂಡಿದ ಹೊತ್ತಿಗೆಯಲ್ಲ, ಯೋಚನಾ ಮತ್ತು ಚಿಂತನಾ ಕ್ರಮವನ್ನು ವ್ಯವಸ್ಥಿತವಾಗಿ ಬೆಳೆಸುವ ಉತ್ತಮ ಮಾರ್ಗವಾಗಿದೆ ಎಂದರು. ಜೀವನ ವಿಕಸನ ಮಾಲೆ, ಜ್ಞಾನ ವಿಜ್ಞಾನ ಕೋಶ, ಲೋಕಜ್ಞಾನ ಮಾಲೆ, ಗ್ರಾಹ ಜಾಗೃತಿ ಮಾಲೆ, ವಿಶ್ವಮಾನ್ಯರು, ನೋಡಿ ಕಲಿ, ಹಿರಿಯರ ಕಥೆ, ಈ ತರ ಹಲವಾರು ಮಾಲಿಕೆಗಳಲ್ಲಿ ಸಾವಿರಾರು ಪುಸ್ತಕಗಳನ್ನು ಈ ದಿವಸ ನಾವು ತಂದು ಜನರ ಮಧ್ಯೆ ನಾವು ಈ ದಿವಸ ಸಲ್ಲಿಸಲಿಕ್ಕೆ ನಾವು ಸಾಧ್ಯವಾಗಿದೆ. ಮಾಲತಿ ಶರ್ಮಾ, ಆಕಾಶವಾಣಿಯಲ್ಲಿ ಕಾರ್ಯನಿರ್ವಹಿಸುವಾಗ ಅದ್ಭುತ ರಸ ನಿಮಿಷಗಳಿಗೆ ಸಾಕ್ಷಿಯಾಗಿದ್ದೇನೆ. ಸುಮತಿ ಅವರು ಕೃತಿ ಮೂಲಕ ಧ್ವನಿ ರೂಪಕ್ಕೆ ಅಕ್ಷರ ಸ್ವರೂಪ ನೀಡಿದ್ದಾರೆ ಎಂದು ಹೇಳಿದರು. ಆದ್ಮೇಲೆ ಇನ್ನೊಬ್ರು ಬಂದ್ರು, ಅವರೆಲ್ಲ ಸಾಹಸಿ ಇದೆ, ಅವ್ರ ಕಥೆಗಳನ್ನು ಕೇಳ್ತಾ ಇದ್ರೆ ನಿಮ್ಗೆಲ್ಲ ಕುಂದು ನಿಂತ್ಕೊಂಡ್ಬಿಡ್ತಾ ಇದ್ರು. ಬರಹಗಾರ್ತಿ ಬಿಕೆ ಸುಮತಿ, ಆಕಾಶವಾಣಿ ಇಡೀ ಬದುಕು ಆವರಿಸಿಕೊಂಡಿದೆ ಎಂದು ತಿಳಿಸಿದರು. ಅಂದ್ರೆ ನಮ್ಮಮ್ಮ ಯಾವತ್ತೂ ನಮ್ಗೆ ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಇದು ಮಾಡಬೇಡ ಅಂತ ಹೇಳಿದ್ದೇ ಇಲ್ಲ. ನನ್ನ ಎಲ್ಲ ಆಸೆಗಳಿಗೆ ಅಮ್ಮ ನಿಂತಿದ್ದಾರೆ.